ವಾರ್ಡಿನ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಗಾಗಿ ಆಗ್ರಹಿಸಿ ದಾಂಡೇಲಿ ನಗರಸಭೆಯ ಮುಂಭಾಗದಲ್ಲಿ ಪ್ರತಿಭಟನೆಗಿಳಿದ ಬಿಜೆಪಿ ಸದಸ್ಯ ಬುಧವಂತಗೌಡ ಪಾಟೀಲ್, ದಾಂಡೇಲಿ ನಗರಸಭೆಯ ವಾರ್ಡ್ ನಂಬರ್ 2ರಲ್ಲಿ ಅತಿ ಅಗತ್ಯವಾಗಿ ಆಗಬೇಕಾಗಿದ್ದ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಲು ವಿಳಂಬ ಮಾಡುತ್ತಿರುವುದರಿಂದ ತೀವ್ರ ತೊಂದರೆಯಾಗಿದೆ. ಈ ನಿಟ್ಟಿನಲ್ಲಿ ವಾರ್ಡಿನ ಅಭಿವೃದ್ಧಿಗೆ ಕೂಡಲೇ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ದಾಂಡೇಲಿ ನಗರಸಭೆಯ ವಾರ್ಡ್ ನಂಬರ್ 2ರ ಬಿಜೆಪಿ ಸದಸ್ಯರಾದ ಬುಧವಂತಗೌಡ ಪಾಟೀಲ್ ಅವರು ನಗರಸಭೆಯ ಮುಂಭಾಗದಲ್ಲಿ ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೂಡಲೇ ಅನುದಾನ ಬಿಡುಗಡೆ ಮಾಡದೇ ಇದ್ದ ಪಕ್ಷದಲ್ಲಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ಬುಧವಂತಗೌಡ ಪಾಟೀಲ್ ಅವರು ನೀಡಿದ್ದಾರೆ. ಸರ್, ನಮ್ಮ ವಾರ್ಡಿನ ಅಭಿವೃದ್ಧಿ ಕಾರ್ಯದ ಬಗ್ಗೆ ನಮಗೇನು ವಾರ್ಡಿಗೆ ಬರೆದಂಥ ಫಂಡನ್ನು ನಮಗೆ ಕೊಡದೆ ಅನ್ಯಾಯ ಮಾಡಿ, ಹಾಗೆ ಮಳೆಗಾಲದಲ್ಲಿ ಬಿದ್ದಂಥ ಡ್ರೈನು ಬ್ರಿಡ್ಜು ಮಾಡಿ ಕೊಡದೆ ದುಡ್ಡಿಲ್ಲ ಅಂತ ಹೇಳಿ ನಮಗೆ ಇನ್ನೂರ ದೂಷಿಸಿದೆ. ನಾವು ಏನಂದ್ವಿ, ನಮ್ಮ ವಾರ್ಡಿಗೆ ಬರುವಂಥ ಫಂಡಲ್ಲಿ ನೀವು ಮಾಡಿಕೊಡಿ ಅಂತ ಹೇಳಿದರೆ 1 ವರ್ಷ ಆದರೂ ಇನ್ನೂವರೆಗೂ ಅದನ್ನು ಮಾಡಿಕೊಟ್ಟಿಲ್ಲ. ಈಗ ಕೇಳಿದರೆ ಎಸ್ಟಿಮೇಟ್ ಮಾಡ್ತಾವೆ, ಅದು ಮಾಡ್ತಾಯಿದ್ದೇವೆ, ಇದು ಮಾಡ್ತಾಯಿದ್ದೇವೆ, ಅದೇ ಕತೆ ಹೇಳ್ತಾ ಇದ್ದಾರೆ. ಅದು ಎಲ್ಲಿಗೆ ಬಂದಿದೆ ಅಂತ ಯಾವುದು ಏನೂ ಹೇಳ್ತಾ ಇಲ್ಲ. ನಮ್ಮ ವಾರ್ಡಿನ ಅಭಿವೃದ್ಧಿ ಕಾರ್ಯ ಎಲ್ಲಿವರೆಗೂ ಬಂದಿದೆ ಅಂತ ಇನ್ನೂ ಯಾರು ಹೇಳ್ತಾ ಇಲ್ಲ. ಕೇಳಿದರೆ ಮಾಡ್ತಾ ಇದ್ದೇವೆ, ಸೇವಿಂಗ್ ಫಂಡ್ನಲ್ಲಿ ಮಾಡ್ತೇವೆ, ಆ ಫಂಡಲ್ಲಿ ಮಾಡ್ತೇವೆ. ನಾವು ಸೇವಿಂಗ್ ಫಂಡನ್ನು ಕೇಳ್ತಾ ಇಲ್ಲ. ನಮ್ಮ ವಾರ್ಡಿಗೆ ಬರುವಂಥ ಅಭಿವೃದ್ಧಿಗೆ ಬರುವಂಥ ಫಂಡಿನಲ್ಲಿ ನಾವು ಕೆಲಸವನ್ನು ಮಾಡಿಕೊಡಿ ಅಂತ ಹೇಳ್ತಿದ್ದೇವೆ. ಈ ದೃಷ್ಟಿಯಲ್ಲಿ ಇನ್ನೂವರೆಗೂ ಅದು ಮಾಡುತ್ತದೆ. ಈ ನಮ್ಮ ನಗರಸಭೆಯನ್ನು ನಿರ್ಲಕ್ಷಣೆ ಮಾಡ್ತಾ ಇದೆ, ಹಾಗೂ ನಗರ ಆಡಳಿತನೂ ಇಲ್ಲಿಂದ ಸ್ಥಳೀಯ ಸಂಸ್ಥೆ ನಗರಾಡಳಿತ ಇದೆಯಲ್ಲ, ಅದು ನಿರ್ಲಕ್ಷ್ಯತೆ ಮಾಡ್ತಾ ಇದೆ, ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಅಂತ ನಾನು ಅನ್ಕೋತೀನಿ. ಈಗ ಇದೇ ರೀತಿ ಮಾಡಿದರೆ ನಮ್ಮ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ. ಯಾವುದು ಅತಿ ಅವಶ್ಯಕತೆವಾದ ಕೆಲಸವಿದೆ ಆ ಕಾಮಗಾರಿಗಳನ್ನು ತಗೊಳ್ಳದೆ ಬಿಟ್ಟು, ಯಾವುದು ಎಮರ್ಜೆನ್ಸಿ ಇಲ್ಲ ಅದನ್ನು ತಗೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಜನರಿಗೆ ತೊಂದರೆ ಆಗುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಈ ಆಗದೇ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬ ಜನರಿಗೆ ತೊಂದರೆ ಆಗ್ತಾ ಇದೆ. ಆ ಜನರಿಗೆ ಸವಲತ್ತನ್ನು ಮಾಡಿಕೊಡ್ಬೇಕಂತೇಳಿ ನಗರಸಭೆಗೆ ಈ ಮೂಲಕವನ್ನು ಆಗ್ರಹಿಸ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇನೆ. ಅವರು ಆ ಲಿಖಿತ ರೂಪಕ್ಕೆ ಇನ್ನೂವರೆಗೂ ನಮಗೆ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ಖಾಲಿ ಎಸ್ಟಿಮೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಎಸ್ಟಿಮೇಟ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಹೇಳೋದಿಷ್ಟೇ ಅಂತಂದರೆ, ಇನ್ನೂ ಒಂದು 10 ದಿವಸಗಳಲ್ಲಿ ಅದು ಟೆಂಡರ್ ಆಗಲಿಲ್ಲ ಅಂದರೆ ನಮ್ಮ ವಾರ್ಡಿನ ಎಲ್ಲ ಜನರಿಗೆ ಕರ್ಕೊಂಡು ಬಂದು ಮುನ್ಸಿಪಾಲ್ಟಿ ಮುಂದೆ ಕುಂತು ಪ್ರತಿಭಟನೆ ಮಾಡ್ತೇನೆ ಅಂತೇಳಿ, ಉಗ್ರ ಪ್ರತಿಭಟನೆ ಮಾಡ್ತೇನೆ, ಅಹೋರಾತ್ರಿ ಮಾಡ್ತೇನೆ ಅಂತೇಳಿ ನಾವು ಒಂದು ಆಗ್ರಹವನ್ನು ಕೊಡ್ತೇನೆ. ಈ ಮೂಲಕ ನಾನು ತಿಳಿಸ್ತೇನೆ. ಅಗತ್ಯ ಕಾಮಗಾರಿಗಾಗಿ ಅನುದಾನ ಬಿಡುಗಡೆಗೆ ನೀವು ಆಗ್ರಹ ಈ ಪ್ರತಿಭಟನೆಯನ್ನು ಮಾಡ್ತಾರೆ.